ಆಸ್ಥಾನದಲ್ಲಿರುವ ಎಲ್ಲರೂ ಆಸೀನರಾದರು. ಇದೇಕೆ ಹೀಗೆ ಕೆಲ ಪಾಪಿಗಳು ತಮ್ಮ ಶೂನಾಭಿಮಾನಗಳಾಗುತ್ತಿದ್ದಾರೆ? ನಮ್ಮ ರಾಜ್ಯದ ಅವನತಿಗೆ ಇಂಥವರೇ ಕಾರಣರಲ್ಲೇ? ನಮ್ಮ ಜನರೇ ನಮಗೆ ಅಭಿವರಾಗಿ ಹೊರಗಿನವರಿಗೆ ಸ್ನೇಹಿತರಾಗ್ತಿದ್ದಾರಲ್ವಾ? ಅದೇ ನಮ್ಮ ದೌರ್ಭಾಗ್ಯ ಮಹಾರಾಣಿಯರೇ. ಆ ಕಾಮರಾಯನೇ ಇದಕ್ಕೆ ಸಾಕ್ಷಿ ಅಲ್ಲವೇ? ಪೋರ್ಚುಗೀಸರೊಂದಿಗೆ ಸಂಚರಿಸಿ ತನ್ನ ಬಾಲಮೋಜುಗಳನ್ನು ಎತ್ತಿಕಟ್ಟಿ ಇಡೀ ಮಂಗಳೂರಿಗೆ ಹಾನಿಯ ಧೀರ ಸೇನೆಗಳನ್ನು ಬೆಚ್ಚಲಿಬೇಕು ಮಹಾರಾಣಿಯವರೇ. 3 ದಿವಸಗಳಲ್ಲಿ ಕಪ್ಪಗಳು ತೆಂಗಿನ ಸೋಗೆಯ ಸೂಟೆಗಳು ಸೇನಾಧಿಪತಿ ತಿಮ್ಮಣ್ಣನಾಯಕರ ನಾಯಕತ್ವದಲ್ಲಿ ಮೊಗವೀರರು, ಬಿಲ್ಲವರು, ಬಂಟರು ಎಲ್ಲರೂ ಸೇರಿ ಪೋರ್ಚುಗೀಸರಿಗೆ ಸರಿಯಾದ ಪಾಠವನ್ನೇ ಕಲಿಸಿದರು. ಸೊಕ್ಕಿನ ಹಕ್ಕಿ ಅಬ್ಬಕ್ಕಲ ನೆಲೆಗೆ ಕತ್ತರಿಸಿ ಹಾಕುತ್ತೇನೆ ಎಂದ ವೈಸರಾಯ ಹಾಗೂ ಕಾಮರಾಜರು ಸೇರಿ ನಿಮ್ಮ ಸಾಹಸವನ್ನು ಎಸೆಯಿಡುತ್ತೀರಿ ಮಹಾರಾಣಿಯವರೇ. ಪುರುಷ ವೇಷಧಾರಿಯಲ್ಲಿ ಪೋರ್ಚುಗೀಸರು ಮುಂದಿನ ಸಿಂಹಗಳಲ್ಲಿ ಎದುರೇಟನೇ ಕೊಟ್ಟಿದ್ದೀರಿ. ಆದರೆ ಮಹಾರಾಣಿಗಳು, ನೀವು ಗೊತ್ತಿದ್ದಿರುವಂತಹ ಪ್ರಮಾದ ಮಾಡಿಬಿಟ್ಟಿರಿ. ಹಾವಿನ ಹಲ್ಲುಗಳುಳ್ಳ ವೈಸರಾಯ ಹಾಗೂ ಕಾಮರಾಜರನ್ನು ಕ್ಷಮಿಸಬೇಕಿದ್ದೀರಿ. ಹಾವಿಗೆ ಹಾಲನ್ನು ಬಿಟ್ಟಿರಿ ಮಹಾರಾಣಿಗಳು. ಹೌದು ಭಾಗ್ಯರಥಿ, ಒಂದು ರೀತಿಯಲ್ಲಿ ನನ್ನ ಪ್ರಭುಗಳ ಸಾವಿಗೆ ನಾನೇ ಕಾರಣರಾದಂತಾಯಿತು. ಆ ದೇಶದ್ರೋಹಿ ಕಾಮರಾಯ ಬಂಗಾಳಿಯ ಮೂಲರನ್ನ ಮಂಗಳೂರಿನವರೊಂದಿಗೆ ಯುದ್ಧಕ್ಕೆ ಎತ್ತಿಕಟ್ಟಿದ್ನಲ್ಲ. ಅಷ್ಟೇ ಅಲ್ಲದೆ ರಣರಂಗದಲ್ಲಿ ವೀರಾವೇಶದಿಂದ ಓಡಾಡಿದ ನನ್ನ ಪ್ರಭುಗಳನ್ನ ಪೋರ್ಚುಗೀಸ್ ನಾವಿಕನ ವೇಷವನ್ನು ಧರಿಸಿ ಹಿಂದಿನಿಂದ ಬಂದು ಕೊಂದನಂತೆ ಆ ಕಾವು. ಕೊನೆಗೆ ನನಗೆ ಅಂತಿಮ ದರ್ಶನಕ್ಕೂ ಒಂದು ಅವಕಾಶವನ್ನು ನೀಡದೆ ನನಗೆ ತಿಳಿಸದೆಯೇ ಅಂತಿಮ ಕ್ರಿಯೆಯನ್ನು ಸಹ ನಡೆಸಿಬಿಟ್ಟ. ಪೋರ್ಚುಗೀಸರಿಗೆ ಅಡಿಯಾಳಾಗಿರದೆ ಸ್ವತಂತ್ರಳಾಗಿ ಸ್ವಾಭಿಮಾನದಿಂದ ನನ್ನ ಮುದ್ದು ಕಂದನೊಂದಿಗೆ ಮಂಗಳೂರಿಗೆ ಬರ್ತೇನೆ ಅಂತ ಹೇಳಿದೆ. ಆದ್ರೆ ಅದು ಈಡೇರಲೇ ಇಲ್ಲ. ಅಂತಹ ದುಃಖದಲ್ಲೂ ಪ್ರಜೆಗಳನ್ನು, ನಾಡಿನ ಭವಿಷ್ಯವನ್ನು ಮರೆಯಲಿಲ್ಲವಲ್ಲ ತಾಯಿಯವರು. ಹೊರಗಿನ ಶತ್ರುಗಳು ಒಂದು ಕಡೆ, ನಾಡಿನಲ್ಲಿರುವ ದೇಶದ್ರೋಹಿಗಳು ಮತ್ತೊಂದು. ಅದಕ್ಕಾಗಿ ದೊಡ್ಡ ಯೋಜನೆಯನ್ನೇ ಮಾಡಿದ್ದೀರಿ ನೀವು. ಕೆಳದಿಯ ನಾಯಕರು ಹಾಗೂ ಚಾಮೂರಿನ ಯೋಧರೊಂದಿಗೆ ಸೇರಿ ಪೋರ್ಚುಗೀಸರ ಕೋಟೆ ಕೊತ್ತಲೆಗಳನ್ನು ನಾಶ ಮಾಡಿದ್ದಾಯಿತು. ಆದ್ರೂ ಪ್ರಧಾನಿಗಳೇ, ನಮಗೆ ಶಾಂತಿ ಸಿಗಲಿಲ್ವಲ್ಲ? ಶತ್ರುಗಳನ್ನೆಲ್ಲ ಸೋಲಿಸಿ ಇಡೀ ರಾಜ್ಯವನ್ನು ರಕ್ಷಿಸಿದೆ ಅಂತ ನೆಮ್ಮದಿಯಿಂದ ಕುಳಿತುಕೊಳ್ಳುವಂತಿದೆ. ಆ ಕಾಮರಾಯನ ದೂರದ ಸ್ನೇಹಿತ ಚಂದ್ರಯ್ಯ ಶೆಟ್ಟಿ ನನ್ನ ಮುದ್ದು ಗಂಧನನ್ನ, ಮುಗ್ಧ ಚಂದ್ರಶೇಖರನನ್ನ ಇರಿದು ಅದು ನನ್ನಿಂದಾದ ಪ್ರಮಾದ. ನನ್ನನ್ನು ನಿಮ್ಮ ಪರಮಾಪ್ತರೆಂದು ನಂಬಿ ನಿಮ್ಮ ಮುಖ್ಯ ಮಕ್ಕಳಾದ ಚಂದ್ರಶೇಖರ ಹಾಗೂ ತಿರುಮಲಾದೇವಿಯ ರಕ್ಷಣೆಯ ಜವಾಬ್ದಾರಿಯನ್ನು ನನಗೆ ಹೇಳಿದೆ. ಆದರೆ ನನಗೆ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದೆ ನಾನು. ದ್ರೋಹಿ ಅದಾವ ಮಾಯದಲ್ಲೋ ಬಂದು ಆ ಪಾಪದ ಹುಡುಗನನ್ನು ಬಲಿ ತೆಗೆದುಕೊಂಡು ಬಿಟ್ಟ. ನಿಮ್ಮ ಮಗನನ್ನು, ಉಳ್ಳಾಟದ ರಾಜಕುಮಾರನನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಆದ್ರೂ ಭಾಗ್ಯರಥಿ, ಆ ಪಾಪಿ ಮಾಡಿದ ದ್ರೋಹಕ್ಕೆ ನೀನೇಗೆ ಕಾರಣರಾಗುತ್ತಿ? ಅವರ ಹೀನಕೃತ್ಯಕ್ಕೆ ನೀನು ಕಾರಣರಲ್ಲ. ಈಗಂತೂ ಉಳ್ಳಾಟವು ಗಂಡಾಂತರವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ. ಭಾಗ್ಯರಥಿ, ಈಗ ನಿನ್ನ ಮೇಲೆ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ. ರಾಜ್ಯವನ್ನು ರಕ್ಷಿಸುವಂತಹ ಜವಾಬ್ದಾರಿ ನಿಮ್ಮದು. ಹಾಗೆಯೇ ನಾಡಿನ ಮರ್ಯಾದೆ ಉಳಿಸುವಂತಹ ಕರ್ತವ್ಯವೂ ಸಹ ನಿನ್ನದು. ನೀನು ನನ್ನ ಪರಮಾಪ್ತ ಸಖಿಯಲ್ಲದೆ ಯಾರಿಗೂ ತಿಳಿಯದಂತಹ ಒಂದು ಉಕ್ತ ಸ್ಥಾನವನ್ನು ಯೋಚಿಸಿ. ನನಗೂ ನಿನಗೂ ಹಾಗೂ ಅನೇಕ ವೀರ ಕನ್ನಡಿಗರಿಗೂ ಈ ನಾಡಿನ ಮೇಲೆ ಪ್ರೀತಿ ಇದೆ, ಅಭಿಮಾನವಿದೆ. ಹಿಂದೆ ಆಗಿರುವುದರ ಕುರಿತು ಯೋಚಿಸುವಂತಹ ಸಮಯ ಇದಲ್ಲ. ಮುಂದೆ ಆಗಬೇಕಾಗಿರುವುದನ್ನು ಯೋಚಿಸುವ.